ಇನ್ನು ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ ಹುಸಿ ಬಾಂಬ್ ಬೆದರಿಕೆ ಬಂದಿದೆ. ಅಲ್ಲೂ ಕೂಡ ಇಮೇಲ್ ಮೂಲಕ ಹುಸಿ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ದಾವಣಗೆರೆ ಎಸ್ಪಿಗೆ ಮಾಹಿತಿ ಕೊಟ್ಟ ಡಿಸಿ ಗಂಗಾಧರ ಸ್ವಾಮಿ ಮಾಹಿತಿ ಸಿಕ್ಕ ತಕ್ಷಣ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಜಿಲ್ಲಾಡಳಿತ ಭವನದಲ್ಲಿ 40ಕ್ಕೂ ಹೆಚ್ಚು ಕೊಠಡಿಗಳಲ್ಲಿ ಶೋಧ ನಡೀತಾ ಇದ್ದು ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಎಲ್ಲ ಕೊಠಡಿಗಳ ತಪಾಸಣೆ ಮಾಡ್ತಾ ಇದೆ. 40ಕ್ಕೂ ಹೆಚ್ಚಿನ ಕೊಠಡಿಗಳಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಇಮೇಲ್ ಬರುತ್ತೆ, ಆ ಇಮೇಲ್ ನಲ್ಲಿ ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಕಚೇರಿಯಲ್ಲಿ ನಾವು ಬಾಂಬ್ ಇಟ್ಟಿದ್ದೀವಿ ಅಂತ ಒಂದು ಬೆದರಿಕೆ ಬರುತ್ತೆ. ಬೆದರಿಕೆ ಬಂದ ತಕ್ಷಣ ದಾವಣಗೆರೆ ಎಸ್ಪಿಗೆ ಡಿಸಿ ಗಂಗಾಧರ ಸ್ವಾಮಿ ಮಾಹಿತಿ ಕೊಟ್ಟರು. ಯಾವಾಗ ಮಾಹಿತಿ ಸಿಕ್ತೋ ತಕ್ಷಣ ಪೊಲೀಸರು ಡಿಸಿ ಕಚೇರಿಗೆ ಬಂದಿದ್ದಾರೆ. 40ಕ್ಕೂ ಹೆಚ್ಚು ಕೊಠಡಿಗಳಲ್ಲಿ ಶೋಧ ನಡೆಸಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳದಿಂದ ಎಲ್ಲ ಕೊಠಡಿ ತಪಾಸಣೆ ನಡೀತಾ ಇದೆ. ಶ್ವಾನ ದಳ ಬಳಸಿ ಡಿಸಿ ಕಚೇರಿಯಲ್ಲಿ ಪರಿಶೀಲನೆ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಜೊತೆಗಿದೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಅಫಿಷಿಯಲ್ ಇಮೇಲ್ ಅಕೌಂಟ್ಗೆ ಹುಸಿ ಬಾಂಬ್ ಬೆದರಿಕೆಯ ಸಂದೇಶ ಬಂದಿರುವ ಹಿನ್ನೆಲೆಯಲ್ಲಿ ದಾವಣಗೆರೆಯ ಜಿಲ್ಲಾಡಳಿತ ಭವನದಲ್ಲಿ ಶ್ವಾನದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ದಾವಣಗೆರೆ ಜಿಲ್ಲಾಡಳಿತ ಭವನದಲ್ಲಿರುವಂತಹ 2 ಮಹಡಿಗಳಲ್ಲಿ ತೀವ್ರ ತಪಾಸಣೆಯನ್ನು ಈಗ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಇನ್ನು ಶ್ವಾನದಳದಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ GM ಗಂಗಾಧರ ಸ್ವಾಮಿ ಅವರ ಇಮೇಲ್ ಖಾತೆಗೆ ಒಂದು ಹುಸಿ ಬಾಂಬ್ ಬೆದರಿಕೆಯ ಸಂದೇಶ ಬಂದಿತ್ತು. ಈ ಮಾಹಿತಿಯನ್ನು ಅವರು SP ಉಮಾಪ್ರಶಾಂತ್ ಅವರಿಗೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಇನ್ನು ದಾವಣಗೆರೆ ಜಿಲ್ಲಾಡಳಿತ ಭವನದಲ್ಲಿ ಇರುವಂತಹ ಎಲ್ಲ ಕೊಠಡಿಗಳನ್ನು ಪರಿಶೀಲನೆ ಮಾಡುವಂತೆ ನಿರ್ದೇಶನವನ್ನು ನೀಡಲಾಗಿತ್ತು. ಹೀಗಾಗಿ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳದಿಂದ ಈಗ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಅಂದರೆ ದಾವಣಗೆರೆ ಜಿಲ್ಲಾಡಳಿತ ಭವನದ 2 ಮಹಡಿಗಳಲ್ಲಿ ವಿವಿಧ ಇಲಾಖೆಗಳ ಕಚೇರಿಗಳಿವೆ. ಸುಮಾರು 40ಕ್ಕೂ ಹೆಚ್ಚು ಕೊಠಡಿಗಳು ಇರುವಂಥದ್ದು. ಹೀಗಾಗಿ ಎಲ್ಲ ಕೊಠಡಿಗಳಲ್ಲೂ ಸಹ ಒಂದು ತಪಾಸಣೆಯನ್ನು ಈಗ ನಡೆಸಲಾಗ್ತಾ ಇದೆ. ನೀವು ನೋಡ್ಬೋದು ದೃಶ್ಯದಲ್ಲಿ. ಇಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಭವನದಲ್ಲಿರುವಂಥ ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಅಪರ ಜಿಲ್ಲಾಧಿಕಾರಿಗಳ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ, ಎಲ್ಲ ಕಚೇರಿಗಳ ಕೊಠಡಿಗಳಲ್ಲಿ ಈಗ ತೀವ್ರ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಹುಸಿ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಎಲ್ಲ ಕೊಠಡಿಗಳಲ್ಲೂ ಸಹ ತಪಾಸಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಈ ಪೊಲೀಸ್ ಶ್ವಾನ ದಳದ ಸಿಂಧು ನಾಯಿ ಏನಿದೆ, ಆ ನಾಯಿಯನ್ನು ಕರೆದುಕೊಂಡು ಬಂದು ಈಗ ಇಲ್ಲಿ ಶ್ವಾನ ದಳದವರು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದವರು ಸಹ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ರ್ಯಾಕ್ಗಳಲ್ಲೂ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಇಂಚಿಂಚು ಅಂದರೆ ದಾವಣಗೆರೆ ಜಿಲ್ಲಾಡಳಿತ ಭವನದಲ್ಲಿರುವಂಥ ಎಲ್ಲ ಕೊಠಡಿಗಳಲ್ಲಿ ಇಂಚಿಂಚು ಸಹ ಪರಿಶೀಲನೆಯನ್ನು ನಡೆಸಿ ತೀವ್ರ ನಿಗಾವನ್ನು ವಹಿಸಲಾಗ್ತಾ ಇದೆ. ಈ ಇಮೇಲ್ ಅಂದರೆ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶವನ್ನು ಯಾರು ಕಳಿಸಿದ್ದಾರೆ ಎಂಬ ಬಗ್ಗೆಯೂ ಸಹ ಒಂದು ತನಿಖೆಯನ್ನು ಈಗ ನಡೆಸಲಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಭಟ್ಕಳ ತಹಶೀಲ್ದಾರ್ ಕಚೇರಿಗೂ ಕೂಡ ಅಪರಿಚಿತರು ಬಾಂಬ್ ಬೆದರಿಕೆ ಹಾಕಿದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಬಾಂಬ್ ಇದೆ, ಎಲ್ಲರನ್ನೂ ತೆರವುಗೊಳಿಸಿ ಕನ್ನಡದಲ್ಲೇ ಈ ಬಾಂಬ್ ಬೆದರಿಕೆ ಸಂದೇಶ ಕಳಿಸಿದ್ದಾರೆ ದುಷ್ಕರ್ಮಿಗಳು. rmesh@outlook.com ಅನ್ನೋ ಇಮೇಲ್ನಿಂದ ಬೆದರಿಕೆ ಬಂದಿದೆ. rmesh@outlook.com ಅನ್ನೋ ಇಮೇಲ್ನಿಂದ ಬೆದರಿಕೆ ಬಂದಿದ್ದು, ಇಮೇಲ್ನಲ್ಲಿ ತಮಿಳುನಾಡಿನ DMK ಸರ್ಕಾರದ ವಿರುದ್ಧ ಬರಹ ಬರೆದಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಬಂದು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕನ್ನಡದಲ್ಲೇ ಈ ಬೆದರಿಕೆ ಇಮೇಲ್ ಕಳಿಸಿದ್ದಾರೆ. ಇಮೇಲ್ ಬರಹ ನೀವು ನೋಡ್ತಾ ಇದ್ದೀರಿ. ತಹಶೀಲ್ದಾರ್ ಕಚೇರಿಯಲ್ಲಿ ಬಾಂಬ್ ಇದೆ, ಎಲ್ಲರನ್ನೂ ಆಚೆ ಕಳಿಸಿ ಅಂತ ಕನ್ನಡದಲ್ಲೇ ಬರೆದಿದ್ದಾರೆ. rmesh@outlook.com ಈ ಅಡ್ರೆಸ್ನಿಂದ ಇಮೇಲ್ ಬಂದಿದೆ. ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದು ಇಮೇಲ್ನಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ.
ಬೆಳಗ್ಗೆ ನಮಗೊಂದು ಮೇಲ್ ಬಂದಿತ್ತು. ಅದರಲ್ಲಿ ಈ ಬಾಂಬ್ ಬಗ್ಗೆ ಬೆದರಿಕೆ ಇತ್ತು. ಬಟ್ ಅದು ಈ ಥರ ಏನು ಮೆಸೇಜೇನೋ ಇದರಲಿಲ್ಲ. ಬಟ್ ಜಸ್ಟ್ ಅಷ್ಟೇ ಒಂದು ಮೆಸೇಜ್ ಹೆಡ್ಡಿಂಗ್ನಲ್ಲಿ ಬಾಂಬ್ ಬೆದರಿಕೆ ಅಂತ ತಹಸೀಲ್ದಾರ್ ಕಚೇರಿ ಮೇಲೆ ಅಂತ. ಯಾವ ತಹಸೀಲ್ದಾರ್ ಕಚೇರಿ ಏನು ಅಂತ ನಿರ್ದಿಷ್ಟಪಡಿಸಿಲ್ಲ. ಬಟ್ ಮೇಲ್ ಬಂದಿರೋದ್ರಿಂದ ನಾವು ತಕ್ಷಣ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ನನ್ನ ಗಮನಕ್ಕೆ ಬಂದ ನಂತರ ಮೇಡಮ್ ಅವ್ರ ಡೈರೆಕ್ಷನ್ ಪ್ರಕಾರ ಇದನ್ನು ಪೊಲೀಸ್ ಅವ್ರ ಗಮನಕ್ಕೆ ತನ್ನಿ ಅಂದಿದ ತಕ್ಷಣ ನಾವು ತಂದಿದ್ವಿ. ಅವರು ಇಮಿಡಿಯೇಟ್ಲಿ ಬಂದುಬಿಟ್ಟು ಈ ಪೂರ್ತಿ ಏರಿಯಾನ ಕಾರ್ಡನ್ ಮಾಡಿ ಸರ್ಚು ಮಾಡಿದ್ದಾರೆ. ಈಗ ಪ್ರಾಥಮಿಕ ಹಂತದೆಲ್ಲ ಸರ್ಚಿಂಗ್ ಆಗಿದೆ. ಬಟ್ ಅವ್ರು ಏನಂದಿದ್ದಾರೆ ಅಂದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಮ್ಮ ಬಾಂಬ್ ಸ್ಕ್ವಾಡ್ ಮತ್ತು ಬಾಕಿ ಟೀಮ್ಸ್ ಬರೋ ತನಕ ಕನ್ಫರ್ಮ್ ಆಗೋ ತನಕ ನೀವು ಯಾರನ್ನು ಒಳಗೆ ಬಿಡಬೇಡಿ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಸ್ಟಾಫ್ಗಳನ್ನು ಹೊರಗೆ ಇಟ್ಟಿದ್ದೀವಿ. ಒಮ್ಮೆ ನಮಗೆ ಪೊಲೀಸ್ನವರಿಂದ ಕ್ಲಿಯರೆನ್ಸ್ ಬಂದ ತಕ್ಷಣ ನಾವು ಮತ್ತೆ ಪುನಃ ನಮ್ಮನ್ನು ಸ್ಥಾಪಿಸ್ತೇವೆ. ಬಟ್ ಇನ್ನು ಮುಂದೆ ಅವರು SP ಸಾಹೇಬ್ರು ಡೈರೆಕ್ಷನ್ ಪ್ರಕಾರ ನಾವು ಪ್ರತಿದಿನ ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ ಯಾರು ಇರ್ತಾರೆ ರಿಜಿಸ್ಟರ್ ಮೇಂಟೈನ್ ಮಾಡಬೇಕಾಗಿದೆ. ಮತ್ತು ಈವನ್ ಎಂಟ್ರಿ ಪಾಯಿಂಟ್ನಲ್ಲಿ ಒಂದು ಸ್ಪೆಷಲ್ ಇಂದು ದಿನಾಂಕ 16/12/2025 ಇವತ್ತು ಮುಂಜಾನೆ ಒಂದು 7:25 ಸಮಯಕ್ಕೆ ಒಂದು ಇಮೇಲು ತಹಸೀಲ್ದಾರ್ ಭಟ್ಕಳ ಇಮೇಲ್ ID ಅವರಿಗೆ ಒಂದು ಬಾಂಬ್ ಇದೆ ಅನ್ನೋದು ಒಂದು ಥ್ರೆಟ್ ಮೇಲ್ ಒಂದು ಬಂದಿರುತ್ತೆ. ಈ ಸಂಬಂಧಪಟ್ಟಂಗೆ ಅಲ್ಲಿಂದ ತಹಸೀಲ್ದಾರ್ ಅವರು ನಮಗೆ ಪೊಲೀಸ್ ಠಾಣೆಗೆ ತಿಳಿಸಿ ಇಮಿಡಿಯೇಟಾಗಿ ನಮ್ಮದು ಅಲ್ಲಿರೋ ಇನ್ಸ್ಪೆಕ್ಟರ್ ಕೂಡ ಹೋಗಿ ಅಟೆಂಡ್ ಮಾಡಿ ಅಲ್ಲಿ ಆಫೀಸ್ ಪ್ರಿಮೈಸಸ್ನ ಕ್ಲೋಸ್ ಮಾಡಿದ್ದೀವಿ. ಇಲ್ಲಿಂದ ನಮ್ಮದು ಕಾರವಾರಿಂದ AC ಟೀಮು ಮತ್ತು ಬಾಂಬ್ ಸ್ಕ್ವಾಡ್ ಕೂಡ ತಿಳಿಸಿದ್ದೀವಿ ಅಲ್ಲಿ ಚೆಕ್ ಮಾಡೋದಕ್ಕೆ. ಇವಾಗ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಇದ್ರ ಜೊತೆಗೆ ನಾವು ನಿನ್ನೆ ಕೂಡ ಅದೇ ಥರ ಬಾಂಬ್ ಥ್ರೆಟ್ ಇಮೇಲ್ ಮಂಗಳೂರಲ್ಲಿ ಕೂಡ ಬಂದಿದೆ. ಅದು ಪ್ರಕರಣ ದಾಖಲಾಗಿದೆ. ಆಮೇಲೆ ಹಾಸನಲ್ಲೂ ಕೂಡ ಆ ಥರ ಆಗಿದೆ. ಪ್ಲಸ್ ಇಲ್ಲಿ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಇವಾಗ ಕಾರವಾರ ತಹಸೀಲ್ದಾರ್ ಇಮೇಲ್ ID ಕೂಡ ಅದೇ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭರತ್, ಕನ್ನಡದಲ್ಲೇ ಒಂದು ಇಮೇಲ್ ಬಂದಿದೆ. ಆ ಇಮೇಲ್ ಅಡ್ರೆಸ್ ramesh@outlook.com ನಿಂದ ಬಂದಿದೆ. ಸದ್ಯಕ್ಕೆ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಈ ಮೇಲ್ ಎಲ್ಲಿಂದ ಬಂದಿದೆ, ಯಾರು ಕಳಿಸಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಜೊತೆಗೆ ಪರಿಶೀಲನೆ ನಡೀತಾ ಇದೆ, ಅಂದ್ರೆ ತಪಾಸಣೆ ನಡೀತಾ ಇದೆ, ಏನಾಗ್ತಾ ಇದೆ ಅಲ್ಲಿ? ಎಸ್, ಉತ್ತರ ಕನ್ನಡ ಜಿಲ್ಲೆಗೆ ಇದು 2ನೇ ಬಾರಿ ಇಂತಹ ಒಂದು ಬಾಂಬ್ ಸ್ಫೋಟದ ಬೆದರಿಕೆಯ ಇಮೇಲ್ ಬರ್ತಾ ಇರುವಂತದ್ದು. ಈ ಹಿಂದೆ ಕೂಡ ಮೈಸೂರು ಜೈಲಿನಲ್ಲಿದ್ದಂತಹ ಒಬ್ಬ ಆರೋಪಿ ಅವನನ್ನು ಎನ್ಕ್ವೈರಿಗೆ ಕೇರಳಕ್ಕೆ ತಗೊಂಡು ಹೋದಂತಹ ಸಂದರ್ಭದಲ್ಲಿ ಆತ ತಮಿಳುನಾಡಿನ ವ್ಯಕ್ತಿಯ ಮೊಬೈಲ್ ಇಟ್ಕೊಂಡು ಇಂಥೊಂದು ಬಾಂಬ್ ಬೆದರಿಕೆಯ ಇಮೇಲ್ ಅನ್ನು ಹಾಕಿದ್ದ. ಆಗ ಇದೀಗ 2ನೇ ಬಾರಿ ಇದೀಗ ಗೈನರ್ ರಮೇಶ್ @outlook.com ಎಂಬ ಒಂದು ಇಮೇಲ್ ಇಂದ ಇಂತಹ ಮೇಲ್ ಬಂದಿರುವಂತದ್ದು. ಈ ಇಮೇಲ್ ನಲ್ಲಿ ಇದು ತಮಿಳರು ಹಾಗೂ ಪಾಕಿಸ್ತಾನಿಯರ ಸೇಡು. ತಹಸೀಲ್ದಾರ್ ಕಚೇರಿಯಲ್ಲಿ ಬಾಂಬ್ ಸ್ಫೋಟವಾಗಲಿದೆ, ಎಲ್ಲರನ್ನು ಹೊರಕ್ಕೆ ಕಳಿಸಿ ಹೇಳ್ಕೊಂಡು ಈಗಾಗಲೇ ಒಂದು ಕನ್ನಡದಲ್ಲಿ ಸಂದೇಶ ಕೂಡ ಬಂದಿರುವಂತದ್ದು. ಇಲ್ಲಿ ಭಟ್ಕಳ ತಹಸೀಲ್ದಾರ್ ಹಾಗೂ ಕಾರವಾರ ತಹಸೀಲ್ದಾರ್ ಕಚೇರಿಗೆ ಕೂಡ ಈ ಇಮೇಲ್ ಬಂದಿದೆ. ಇನ್ನು ಈ ಇಮೇಲ್ ನಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅಟ್ಯಾಚ್ ಮಾಡಲಾಗಿದೆ. ಈ ಡಾಕ್ಯುಮೆಂಟ್ ಇದು ತಮಿಳುನಾಡು ಸರ್ಕಾರ ಬಗ್ಗೆ ಸಾಕಷ್ಟು ಒಂದು ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಮಾಹಿತಿ ಇರುವಂತದ್ದು. 2001ರಲ್ಲಿ DMK ಸರ್ಕಾರ ಏನಿದೆ ಅಲ್ಲಿ ಆ ಸಂದರ್ಭದಲ್ಲಿ ಕರ್ನಾಟಕದವರ ಮೇಲೆ ಕೆಲವೊಂದು ಗೂಢಚಾರಿಕೆಯನ್ನು ಮಾಡಿತ್ತು. ಒಂದು ಗೆಲಿಲಿಯೋ ಆಪ್ ಅನ್ನು ಬಳಸಿಕೊಂಡು ಇಲ್ಲಿ ಗೂಢಚಾರಿಕೆ ಮಾಡಿತ್ತು. ಈ ಸಂದರ್ಭದಲ್ಲಿ ಅದಕ್ಕೆ ಎರಡು IPS ಆಫೀಸರ್ಗಳು ಕೂಡ ಸಹಕಾರ ಕೋರಿದ್ರು. ಆನಂತರ ಈ ಆಪ್ ಮೂಲಕ ಮತ್ತೆ ಇದನ್ನು ಮುಂದುವರಿಸಿದ್ದಾರೆ. ಇನ್ನು ಈ ಕೆಲವೊಂದು ಡಾಕ್ಯುಮೆಂಟ್ ಅಲ್ಲಿ ಕೆಲವೊಂದು ಅನಾಥಾಶ್ರಮದ ಹೆಣ್ಣು ಮಕ್ಕಳನ್ನು ಕೂಡ ಬಳಸಿಕೊಳ್ಳುವಂತ ಅಂದ್ರೆ ಲೈಂಗಿಕ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವಂತಹ ಮಾಹಿತಿಗಳನ್ನು ಕೂಡ ಇಲ್ಲಿ ಹಾಕಲಾಗಿರೋದೆ. ಯಾರು ಬಳಸ್ಕೊತಾರೆ ಅಂತ ವ್ಯಕ್ತಿಗಳ ಹೆಸರನ್ನು ಕೂಡ ಈಗಾಗಲೇ ಅದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅದಲ್ಲದೆ ಸರ್ಕಾರದ ಕೆಲವು ಸೀಲ್ಗಳನ್ನು ಕೂಡ ಇದರ ಮೇಲೆ ಹಾಕಲಾಗಿದೆ. ಸೊ ಈಗ ಸದ್ಯಕ್ಕೆ ಈ ಬಗ್ಗೆ ಯಾವಾಗ ಮೇಲ್ ಬಂತು, ಬೆಳಗ್ಗೆ ಸುಮಾರು 7:25ಕ್ಕೆ ಈ ಮೇಲ್ ಬಂದಿರುವಂತದ್ದು. ಸೊ ಆ ಸಂದರ್ಭದಲ್ಲೇ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಅದಲ್ಲದೆ ತಹಸೀಲ್ದಾರ್ ಕಚೇರಿಗೆ ಸಂಪೂರ್ಣ ಇಲ್ಲಿ ಸಿಬ್ಬಂದಿಗಳನ್ನು ಹೊರಗೆ ಕಳಿಸಿ ಅಲ್ಲಿ ಡಾಗ್ ಸ್ಕ್ವಾಡ್ ಹಾಗೂ ಬಾಂಬ್ ಸ್ಕ್ವಾಡ್ ಅನ್ನು ಕೂಡ ಕಳಿಸಿ ಪ್ರತಿಯೊಂದು ಒಳಭಾಗ ಅಥವಾ ಹೊರಭಾಗದಲ್ಲಿ ಪ್ರತಿಯೊಂದು ಕಡೆ ಪರೀಕ್ಷೆ ನಡೆಸಲಾಗುವಂತದ್ದು. ಇನ್ನು ಇವತ್ತು ಎಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಅವರು ಓಕೆ ಅಂದ ನಂತರ ಮಾತ್ರ ಈಗ ಸಿಬ್ಬಂದಿಗಳನ್ನು ಮತ್ತೆ ವಾಪಸ್ ಒಳಗೆ ಕಳಿಸುವಂತ ಕೆಲಸ ಇವತ್ತು ಮಾಡಲಾಗಿದೆ. ಸದ್ಯಕ್ಕೆ ಈಗ ಎಲ್ಲಾ ಸಿಬ್ಬಂದಿಗಳನ್ನು ಹೊರಗೆ ಕಳಿಸಲಾಗುವಂತದ್ದು. ಸೊ ಸಾಕಷ್ಟು ಒಂದು ಈ ಮೇಲ್ ಏನಿದೆ ಅದು ಸದ್ಯಕ್ಕೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ವ್ಯಕ್ತಿ ಕಳಿಸಿರಬಹುದು ಹೇಳ್ಕೊಂಡು ಈಗ ಸದ್ಯಕ್ಕೆ ಒಂದು ಅಭಿಪ್ರಾಯ ಭರಿಸಲಾಗಿದೆ. ಆದ್ರೂ ಕೂಡ ಒಂದು ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಈಗ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಈಗ ಒಂದು ಅಲರ್ಟ್ ಅನ್ನು ಮಾಡಲಾಗಿದೆ. ಅದಲ್ಲದೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಬಾಂಬ್ ಸ್ಕ್ವಾಡ್ ಹಾಗೂ ಡಾಗ್ ಸ್ಕ್ವಾಡ್ ಮೂಲಕ ಪರೀಕ್ಷೆ ನಡೆಸಲಾಗಿರುವಂತದ್ದು. ಧನ್ಯವಾದ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.